ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟಗಳ ಸರಮಾಲೆ ಮುಂದುವರಿತಾ ಇದೆ. ಕಾನೂನಿನ ಕುಣಿಕೆ ಅವರಿಗೆ ಬಿಗಿಯಾಗ್ತಾ ಇದೆ. ಬಿಕಾಸ್ ಅವರ ವಿರುದ್ಧ ದಾಖಲಾಗ್ತಾ ಇರುವಂತಹ ಕೇಸ್ ಹಾಗೂ ಕಠಿಣ ಸೆಕ್ಷನ್ಗಳ ಅಳವಡಿಕೆ ಆ ಕೇಸ್ನಲ್ಲಿ. ಮೂರನೇ ಕೇಸ್ನಲ್ಲಿ ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗ್ತಾ ಇದೆ. ಪ್ರಜ್ವಲ್ ವಿರುದ್ಧ ಐಪಿಸಿ ಸೆಕ್ಷನ್ಗಳ ಕುಣಿಕೆ ಏನಿದೆ ಅದು ಬಿಗಿಯಾಗ್ತಾ ಇದೆ. ಮೇ 8ನೇ ತಾರೀಕು ಪ್ರಜ್ವಲ್ ವಿರುದ್ಧ ದಾಖಲಾಗಿದೆ ಮೂರನೇ ಎಫ್ಐಆರ್. ಆ ಮೂರನೇ ಎಫ್ಐಆರ್ ನಲ್ಲಿ ಇನ್ಕ್ಲೂಡ್ ಆಗಿರುವಂತಹ ಸೆಕ್ಷನ್ಸ್ ಇದೆಯಲ್ಲ, ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಈ ಕೇಸ್ನಲ್ಲಿ ಕನ್ವಿಕ್ಟ್ ಆದ್ರೆ ಮ್ಯಾಕ್ಸಿಮಮ್ ಲೈಫ್ ಸೆಂಟೆನ್ಸ್ ಅಥವಾ ಡೆತ್ ಸೆಂಟೆನ್ಸ್ ಆ ತರದ್ದು ಕೂಡ ಕೊಡುವಂತಹ ಚಾನ್ಸಸ್ ಬಗ್ಗೆ ಹೇಳುವಂತಹ ಸೆಕ್ಷನ್ಗಳು ಇನ್ಕ್ಲೂಡ್ ಆಗಿದೆ. ಹೀಗಾಗಿ ಸಂಕಷ್ಟ ಮೇಲಿಂದ ಮೇಲೆ ಜಾಸ್ತಿ ಆಗ್ತಾ ಇದೆ. ಹೊಸ ಹೊಸ ವಿಕ್ಟಿಮ್ಗಳು ಇವ್ರ ಮೇಲೆ ಯಾವಾಗ ಕಂಪ್ಲೇಂಟ್ ಕೊಡೋದಕ್ಕೆ ಬರ್ತಾ ಇದ್ದಾರೋ ಆಗೆಲ್ಲ ಈ ಸೆಕ್ಷನ್ಗಳ ಇನ್ಕ್ಲೂಡೇಷನ್ ಆಗ್ತಾ ಇರೋದು ಪ್ರಜ್ವಲ್ಗೆ ಆಬ್ವಿಯಸ್ಲಿ ಕಾನೂನು ದಾರಿಗಳನ್ನ ನಿಧಾನವಾಗಿ ಬಂದ್ ಮಾಡುವಂತಹ ಚಾನ್ಸಸ್ ಈ ಕ್ಷಣಕ್ಕೆ ಅಂದ್ರೆ ತಾತ್ಕಾಲಿಕವಾಗಿಯೂ ಆದ್ರೂ ಅಷ್ಟೇನೆ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಯಾವ್ಯಾವ ಸೆಕ್ಷನ್ಗಳ ಇನ್ಕ್ಲೂಡೇಷನ್ ಆಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ 376 ಕ್ಲಾಸ್ 2 ಅಂತೂ ಆಗಿತ್ತು. ಪಬ್ಲಿಕ್ ಸರ್ವೆಂಟ್ ಆಗಿದ್ರು ಕೂಡ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಪದೇ ಪದೇ ಅತ್ಯಾಚಾರ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪದ ಸೆಕ್ಷನ್. ಇನ್ನೊಂದ್ ಕಡೆಗೆ 354A ಲೈಂಗಿಕ ಕಿರುಕುಳದ ವಿಚಾರ, 354B ಬಟ್ಟೆ ಹಿಡಿದು ಗೆಳೆದಾಡಿದ ಆರೋಪ, ಘನತೆಗೆ ಧಕ್ಕೆ ತಂದಂತಹ ವಿಚಾರ, 354C ಖಾಸಗಿ ಚಿತ್ರವನ್ನ ಸೆರೆ ಹಿಡಿದು ವೀಕ್ಷಣೆ ಮಾಡೋದು, ಹರಿಬಿಡೋದು, IPC 506 ಎಲ್ರಿಗೂ ಗೊತ್ತಿರೋ ಹಾಗೆ ಥ್ರೆಟ್ ಹಾಕೋದು, ಬೆದರಿಕೆ ಹಾಕೋದು, ಈ ಸೆಕ್ಷನ್ಗಳು ಇನ್ಕ್ಲೂಡ್ ಆಗ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಇದೇನಾದ್ರೂ ಕನ್ವಿಕ್ಟ್ ಆದ್ರೆ ಮ್ಯಾಕ್ಸಿಮಮ್ ಡೆತ್ ಸೆಂಟೆನ್ಸ್ ಕೂಡ ಸಿಗಬಹುದು, ಲೈಫ್ ಸೆಂಟೆನ್ಸ್ ಕೂಡ ಸಿಗಬಹುದು, ಜೀವಾವಧಿ ಶಿಕ್ಷೆಗೂ ಕೂಡ ಒಳಪಡಬಹುದು. ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಒಂದ್ ಕಡೆಗೆ ತನಿಖೆ ಪ್ರಗತಿ ಸಾಗಿಸ್ತಾ ಇದ್ದ ಹಾಗೇನೆ ವಿಕ್ಟಿಮ್ಗಳು ಜಾಸ್ತಿ ಬರ್ತಾ ಇರೋದ್ರಿಂದ IPC ಸೆಕ್ಷನ್ಗಳು ಕಠಿಣ ಆಗ್ತಾ ಇದೆ. ಆಮೇಲೆ ಇದನ್ನ ಕೋರ್ಟ್ ಅಂದ್ರೆ ನಿರಂತರವಾಗಿ ಅತ್ಯಾಚಾರದ ವಿಚಾರ ಇರಬಹುದು ಅಥವಾ ಲೈಂಗಿಕ ದೌರ್ಜನ್ಯದ ವಿಚಾರ ಇರಬಹುದು, ಹ್ಯಾಬಿಚುಯಲ್ ಅಫೆಂಡರ್ ಅಂತ ನೋಡಿದ್ರೆ ಕಾನೂನು ದಾರಿಗಳು ಅಥವಾ ಕಾನೂನಿನ ಆಯ್ಕೆಗಳು ಪ್ರಜ್ವಲ್ ರೇವಣ್ಣ ಬಗ್ಗೆ ಕಮ್ಮಿ ಆಗ್ತಾ ಹೋಗುತ್ತಾ ಅಂತ? ಮಮತಾ, ಇವತ್ತು ಮತ್ತೊಂದು FIR ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ನಿನ್ನೆ ಕೋರ್ಟ್ಗೆ ಒಂದು ಮಾಹಿತಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ಆ ಒಂದು ಕೋರ್ಟ್ಗೆ FIR ಸಹ SIT ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಪ್ರಜ್ವಲ್ ವಿರುದ್ಧ ಮೂರನೇ FIR ದಾಖಲಾಗಿರೋದ್ರ ಬಗ್ಗೆ ಉಲ್ಲೇಖವಾಗಿದೆ. IPC ಸೆಕ್ಷನ್ 376 ಸಬ್ಸೆಕ್ಷನ್ 2N ಹಾಗೆ 376 2K ಅಡಿ ಈ ಪ್ರಕರಣಗಳು ದಾಖಲಾಗಿರೋದು. ಅದರ ಜೊತೆಗೆ 354A ಮತ್ತು D ಸೆಕ್ಷನ್ಗಳು ಸಹ ಇನ್ಕ್ಲೂಡ್ ಆಗಿದ್ದಾವೆ. ಇವೆಲ್ಲವೂ ಕೂಡ ಅಂದರೆ 376 IPC ಸೆಕ್ಷನ್ಸ್ ಏನಿದೆ ಇದು 7 ವರ್ಷಕ್ಕಿಂತ ಹೆಚ್ಚಿನ ಸಜೆಯುಳ್ಳಂತಹ ಸೆಕ್ಷನ್ಗಳು. ಹೀಗಾಗಿ ಅಷ್ಟು ಸುಲಭವಾಗಿ ಈ ಪ್ರಕರಣದಲ್ಲಿ ಜಾಮೀನು ಸಿಗೋದಿಲ್ಲ. ಹೀಗಾಗಿಯೇ ಏನೋ ಪ್ರಜ್ವಲ್ ಎಲ್ಲೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಹ ಸಲ್ಲಿಕೆ ಮಾಡಿಲ್ಲ. ಈವರೆಗೂ 30ಕ್ಕೂ ಹೆಚ್ಚು ಸಂತ್ರಸ್ತೆಯರು ದೂರು ನೀಡಿದ್ದಾರೆ. ಅದರಲ್ಲಿ ಯಾರು ತಮ್ಮ ಮೇಲೆ ಅತ್ಯಾಚಾರ ಆಯಿತು ಅಂತೇಳಿ ಹೇಳಿದಂತಹ ಸಂತ್ರಸ್ತೆಯರು ಯಾರಿದ್ದಾರೆ ಅವರ ಹೇಳಿಕೆಗಳನ್ನು ಆಧಾರವಾಗಿಟ್ಕೊಂಡು ಈವರೆಗೂ ಕೂಡ 3 FIRಗಳನ್ನು ದಾಖಲು ಮಾಡಲಾಗಿದೆ. 3 FIRಗಳನ್ನು ದಾಖಲು ಮಾಡಿ ಕೋರ್ಟ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಮಮತಾ.